ಭೂಮಿಯೊಳವರ ದೇಶ ವಿಠಲನ್ನ ನಿಜ ಭಕ್ತ ಸ್ತೋಮಕ್ಕೆ ಶಿರವಾಗಿ ನಮಿಸುವೆ. ಆ ಮಹಾತ್ಮರ ಪಾದ ರಜದೋಳೆನ್ನನು ದೇವ ನಿಮದಿಂದಲೇ ಹೊರಲಾಡಿಸು. ದಾಸವರ್ಯರ ಪಾದ ಕೆರಗಿ ಜನ್ಮಾಂತರದ ದೋಷವ ಪರಿಹರಿಸಿಕೊಂಬೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯಚೂರಿನ ಸುಳಾದಿ ಕಲಿಕಾ ಕೇಂದ್ರದ ನಮ್ಮ ಹೆಡ್ ಮೇಡಮ್ ಆದ ಶ್ರೀ ತ್ರಿವೇಣಿಬಾಯಿ ನರಸಿಂಹಾಚಾರ್ಯ ಆಶ್ರಿತ್ ಅವರ ಆಜ್ಞಾನುಸಾರ ಶ್ರೀ ಸುಂದರ ವಿಠ್ಠಲ ಅಂಕಿತರಾದ ಗೊರವಾಳ ಹನುಮಂತರಾಯರ ಬಗ್ಗೆ ಒಂದು ಕಿರು ಪರಿಚಯ ಹೇಳಲು ಗುರು ಹಿರಿಯರ ಆಶೀರ್ವಾದ ಬಲದಿಂದ ಪ್ರಯತ್ನ ಮಾಡುವೆ. ಸಾಮಾನ್ಯವಾಗಿ ಹಿರಿಯರ ಜೀವನದ ಬಗ್ಗೆ ತಿಳಿದುಕೊಳ್ಳಕ್ಕೆ ಹೊರಟಾಗ ಅವರ ಮನೆತನದ ಹಿನ್ನೆಲೆ ಜನನದಿಂದ ಪ್ರಾರಂಭವಾಗುವುದು ಸಾಧಾರಣ ತಿಳಿದಿದ್ದ ವಿಷಯ. ಆದರೆ ನಾವು ಮೊದಲು ಹನುಮಂತರಾಯರು ದಾಸ ಸಾಹಿತ್ಯಕ್ಕೆ ಕೊಟ್ಟ ಅಪೂರ್ವದ ಕೊಡುಗೆ ಸ್ಮರಿಸೋಣ. ಇವರು ನಮ್ಮ ಹೈದರಾಬಾದ್ ಕರ್ನಾಟಕ ಪ್ರಾಂತಕ್ಕೆ ದಾಸ ಸಾಹಿತ್ಯ ಸಂಗ್ರಹವನ್ನು ಮಾಡಿದ ಪ್ರಥಮ ವ್ಯಕ್ತಿಗಳು. ಒಂದು ವೇಳೆ ಹನುಮಂತರಾಯರು ಇದ್ದಿದ್ದಿಲ್ಲ ಅಂದರೆ ಇವತ್ತು ನಮಗೆ ಹರಿದಾಸರ ಹೆಸರು ಮತ್ತು ಅವರ ಪರಿಚಯ ಸಹಿತ ತಿಳಿದಿದ್ದಿಲ್ಲ. ಇವರು ನಮಗೆ ಹರಿದಾಸರನ್ನು ಪರಿಚಯ ಮಾಡಿಸಿಕೊಟ್ಟಾರೆ ಎಂಬುದರಲ್ಲಿ ಯಾವ ಸಂದೇಹವಿಲ್ಲ. ಮೂಲ ಸಾಹಿತ್ಯ ಸಂಗ್ರಹ ಸಿಗದೆ ಹೋಗಿ ಅವರವರಿಗೆ ಮನಸ್ಸಿನ ತಕ್ಕಂತೆ ಹಾಡು ಸುಳಾದಿಗಳು ಬದಲಾವಣೆ ಆಗುತ್ತಿದ್ದು ನಾವು ನೋಡ್ತಾ ಇದ್ದೀವಿ. ಅನೇಕ ಉಂಟು. ಉದಾಹರಣೆಗೆ ಒಂದು ಹೇಳುವೆ. ಯಾಕೆ ಮೂಕನಾದೆಯೋ ಗುರುವೇ ಎಂಬುವ ಈ ಹಾಡು ಮೂಲತಃ ಗುರುಜಗನ್ನಾಥ ದಾಸರು ಬರೆದಿತ್ತು ರಾಯರ ಮೇಲೆ. ಆದರೆ ನಾವು ಸೋಷಲ್ ಮೀಡಿಯಾದಲ್ಲಿ, ವಾಟ್ಸಪ್ಪಲ್ಲಿ ಎಲ್ಲ ಕಡೆ ನೋಡಿರ್ತೀವಿ ಈ ಜಗನ್ನಾಥ ದಾಸರಾಯರ ಅಂಕಿತದಿಂದ ಎಂಬುದನ್ನು ನಾವು ನೋಡಿವಿ. ಶ್ರೀ ಹನುಮಂತರಾಯರ ಮಹತ್ವದ ಸಂಗ್ರಹಗಳನ್ನು ಒಂದು ಮೇಲ್ನೋಟದಿಂದ ನೋಡಿದಾಗ ಅವರಲ್ಲಿ ಇನ್ನೂ ಹೆಚ್ಚಿನ ಭಕ್ತಿ ಉದ್ರೇಕ ಆಗುತ್ತದೆ. ಈ ಮಹತ್ವದ ಸಂಗ್ರಹಗಳು ಹಸ್ತಪ್ರತಿಗಳ ಆಧಾರದಿಂದ ಬಂದವೇ ಹೊರತು ಅವರ ಸ್ವಂತ ರಚನೆಗಳಲ್ಲ. ಅವರು ಬದಲಾವಣೆ ಮಾಡುವರಂಥವರು ಅಲ್ಲೇ ಅಲ್ಲ. ಪ್ರಥಮವಾಗಿ ಪ್ರಾಣೇಶದಾಸರ ಮೂಲ ಹಸ್ತಪ್ರತಿಗಳಿಂದ ಪ್ರಥಮ ಪುಷ್ಪ ಶ್ರೀ ಕೃಷ್ಣ ಲೀಲಾಮೃತ ಕಥಾ ಸಂಗ್ರಹ ಭಾಗ 1 ಕ್ರಿಸ್ತ ಶಕ 1926ರಲ್ಲಿ ಪ್ರಕಟಣೆ ಮಾಡಿದರು. ಇದರಲ್ಲಿ ಗಾಲವ ಚರಿತ್ರೆ, ಕಾಳಿಮರ್ದನ ಕಥಾ, ಬುಡ್ಡಿ ಬ್ರಹ್ಮನ ಕಥಾ, ಗೋಪಿಕಾ ವಿಲಾಸ, ಭ್ರಮರಗೀತೆ ಹಾಗೂ 2ನೇ ಭಾಗದಲ್ಲಿ ಸೀತಾ ಸ್ವಯಂವರ, ಕಾಳಿ ಸ್ವಯಂವರ, ಹನುಮದ್ವಿಲಾಸ, ಇದು ಗರುಡ ಗರ್ವಹರಣ, ಭೀಮಸೇನ ವಿಲಾಸ, ಕೀಚಕವಧ ಹೇಳುವುದಿದು, ವೀರಭದ್ರ ವಿಲಾಸ, ದಕ್ಷಾಸುರ ಧ್ವಂಸ ಕಥೆ ಇದು, ಮತ್ತು ಪಾರ್ಥ ವಿಲಾಸ, ಇದು ಸುಭದ್ರಾ ಪರಿಣಯದು. ಹೀಗೆ ವಶಿಷ್ಠ ವಿಶ್ವಾಮಿತ್ರಾಖ್ಯಾನ, ಕನ್ನಡ ಹರಿವಾಯು ಸ್ತುತಿ, ಮುಯ್ಯದ ಪದ ಇಂತಾದಗಳೆಲ್ಲ ಪ್ರಕಟಣೆ ಮಾಡಿದರು. ಮುಂದೆ ಕ್ರಮವಾಗಿ ವರದೇಂದ್ರರಾಯರು ಪುಣೆಯಿಂದ ಪ್ರಾಣೇಶದಾಸರಿಗೆ ಒಲಿದು ಬಂದು ಲಿಂಗಸೂರಿಗೆ ಬಂದ ಶ್ರೀ ವರದೇಶದಾಸರು ರಚಿಸಿದ ಸ್ವಪ್ನ ವೃಂದಾವನಾಖ್ಯಾನ ಪ್ರಕಟಣೆ ಮಾಡಿದರು. ಎಲ್ಲ ಪ್ರಧಾನವಾಗಿ ಈ 2 ಪ್ರಕಟಣೆಗಳು ನಾವು ನೆನೆಯಲೇಬೇಕು. ಹೇಳಬೇಕಂದರೆ ಮೊದಲನೆಯದು ವಿಜಯದಾಸರ ಸಮಗ್ರ ಸುಳಾದಿಗಳು ಮತ್ತು ಕೃತಿಗಳು. ಶ್ರೀ ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದ ಶ್ರೀ ಸತ್ಯಪರಾಕ್ರಮ ತೀರ್ಥರ ಪೂರ್ವಾಶ್ರಮ ವಂಶಸ್ಥರಾದ ಶ್ರೀ ವಾಯ್ಕರ ಕೃಷ್ಣಾಚಾರ್ಯರ ಸಹಕಾರದಿಂದ ಚಿಪ್ಪಗಿರಿಯಲ್ಲಿ ಹಿರಿಯರಾಗಿದ್ದ ಶ್ರೀ ವೆಂಕೋಬರಾಯರು ಇವರು ಮೋಹನದಾಸರ ವಂಶಸ್ಥರು. ವಿಜಯರಾಯರ ಸುಳಾದಿಗಳು ಹಾಗೂ ಕೃತಿಗಳು ಮೂಲ ಹಸ್ತಪ್ರತಿಗಳು ದೊರೆತವು. ಎಷ್ಟೋ ವರ್ಷಗಳ ಕಾಲ ಶ್ರಮಪಟ್ಟು ಅವನು ಸಂಶೋಧನೆ ಮಾಡಿ ಕ್ರಮವಾಗಿ ಅಂದರೆ ಒಂದು ಕ್ರಿಸ್ತ ಶಕ 1945-46 ಈ ಇಸ್ವಿಯಲ್ಲಿ ಮೊದಲು ಪ್ರಾರ್ಥನಾ ಭಾಗ ಸುಳಾದಿಗಳು ಪ್ರಕಟಣೆ ಮಾಡಿದರು. ನಂತರ ಸೃಷ್ಟಿ ಪ್ರಕರಣ ಬಂದವು. ತೀರ್ಥಕ್ಷೇತ್ರ ಸುಳಾದಿಗಳು ಮಾಡಿದರು. ಒಂದು 3-4 ಇಲ್ಲ ಅಥವಾ ಒಂದು 2-3 ವರ್ಷಗಳ ಗ್ಯಾಪ್ ಬಂದು ಮತ್ತೆ 1949-50ರಲ್ಲಿ ಉಳಿದ ಸಾಧನಾ ಭಾಗ ಸುಳಾದಿಗಳು ಬಂದವು. ಪ್ರಮೇಯ ಭಾಗ, ತಾರತಮ್ಯ ಭಾಗ, ಸ್ತೋತ್ರ ಭಾಗಗಳು ಎಲ್ಲ ಸುಳಾದಿಗಳು. ನಂತರ ಒಂದು ಸುಮಾರಾಗಿ 525 ಸುಳಾದಿಗಳು ಜೊತೆಗೆ ಕಂಕಣಾಕಾರ ಸುಳಾದಿ ಪ್ರಕಟಣೆ ಮಾಡಿದರು. ಹಾಗೂ 480 ದಾಸರ ಕೃತಿಗಳು ಪ್ರಕಟಿಸಿದರು. ಒಂದು ವೇಳೆ ಅವತ್ತು ಹನುಮಂತರಾಯರು ವಿಜಯದಾಸರ ಮೂಲ ಪ್ರತಿಗಳನ್ನು ಹುಡುಕಿ ಪ್ರಕಾಶನೆ ಮಾಡಿದ್ದಿಲ್ಲ ಅಂದರೆ ನಮಗೆ ವಿಜಯದಾಸರ ಸುಳಾದಿಗಳು ಸಿಗ್ತಿರಲಿಲ್ಲ. ವಿಶೇಷವಾಗಿ ಕಂಕಣಾಕಾರ ಸುಳಾದಿ ಸಿಗ್ತಿರಲಿಲ್ಲ. ಕಂಕಣಾಕಾರ ಸುಳಾದಿ ಸಿಕ್ಕಿದ್ದಿಲ್ಲ ಅಂದರೆ ಚಕ್ರಾಬ್ಜ ಮಂಡಲದ ಒಂದು ಪರಿಚಯ ಹೊರಗೆ ಬರ್ತಿದ್ದಿಲ್ಲ. ಏನೋ ಎಲ್ಲೋ ಅಲ್ಲೇ ಮನೆತನದವರೆಗೆ ಉಳಿಯುತ್ತಿದ್ದು, ಸಾಮಾನ್ಯರಿಗೆ ಮುಟ್ತಿದ್ದಿಲ್ಲ ಅನ್ನೋದು ನನ್ನ ಅನಿಸಿಕೆ.
ಇನ್ನೊಂದು ಪ್ರಧಾನವಾಗಿ ಎರಡರಲ್ಲಿ, ಒಂದು ವಿಜಯದಾಸರ ಸಮಗ್ರ ಸುಳಾದಿಗಳಾಯಿತು, ಇನ್ನೊಂದು ಹರಿಕಥಾಮೃತಸಾರ ಪಂಚರತ್ನ ಪ್ರಕಾಶಕ, ಎಲ್ಲ ತಿಳಿದಿದ್ದೇ ಇದ್ದೀರಿ. ಇದರ ಮುಂಚೆಯೇ ಕ್ರಿಸ್ತ ಶಕ 1925-26 ಒಂದು ಮುದ್ರಣೆ ಆಗಿತ್ತು ಹರಿಕಥಾಮೃತಸಾರ. ಅದರಲ್ಲಿ ಬಹಳಷ್ಟು ಮುದ್ರಣ ಲೋಪಗಳು ಕಂಡುಬಂದವು. ಹನುಮಂತರಾಯರು ಮೂಲ ಪ್ರತಿಗಳು ಸಂಗ್ರಹಿಸಿ ಪಂಚರತ್ನಗಳೆಂಬ ಟೀಕೆಗಳ ಸಹಿತ ಪ್ರಕಾಶನೆ ಮಾಡಿದರು. 6 ವಿಭಾಗಗಳ ಅದರಲ್ಲಿ ನೀವು ಎಲ್ಲ ತಿಳಿದಿದ್ದೇ ಇದ್ದೀರಿ. ಇವೆಲ್ಲದಲ್ಲೇ ಒಂದು ಗ್ಲ್ಯಾನ್ಸ್ ಆಗಿ ಹೇಳಬೇಕಂತಂದರೆ ಅವರು ಪ್ರಕಾಶನೆ ಮಾಡಿದ್ದು ಶ್ರೀ ಮನೋಹರ ವಿಠ್ಠಲರ ಅನಂತವ್ರತ ಕಥಾ, ರಘುಪತಿ ವಿಠ್ಠಲರ ಅಧ್ಯಾತ್ಮಮಾಲಾ, ಸಂಧ್ಯೋಪಾಸನೆ, ಶ್ರೀಪಾದರಾಜಾದಿದಾಸವರ್ಯರ ಸ್ತೋತ್ರ ಪದಗಳು, ಪ್ರಮುಖವಾಗಿ ವಿಜಯದಾಸರ ಕೃತಿಗಳ ಮಾಡಿದರು. ಪುರಂದರದಾಸರದಾಗಲಿ, ಗೋಪಾಲದಾಸರು, ವಾಸುದೇವ ವಿಠ್ಠಲ ಅಂಕಿತರಾದವರು, ವೇಣುಗೋಪಾಲ ವಿಠ್ಠಲರ ಕೃತಿಗಳು, ಕರ್ನಾಟಕದ ಹರಿದಾಸರ ಪಟ್ಟಿ, ರಾಯರ ಸ್ತೋತ್ರ ಕೃತಿಗಳಿಂದ ಕೂಡಿದ ರಾಘವೇಂದ್ರ ಗುರು ಸಾರ್ವಭೌಮಾದಿ ಇತ್ಯಾದಿ ಸುಮಾರಾಗಿ ಒಂದು 77 ಒಂದು 80 ಅಮೂಲ್ಯ ಸಂಪತ್ತು ಸಂಗ್ರಹ ಮಾಡಿ ಪ್ರಕಾಶನೆ ಮಾಡಿದರು. ಈ ಎಲ್ಲ ಗ್ರಂಥಗಳು ತಾನಾಗೆ ಪ್ರಯಾಸವಿಲ್ಲದೆ ಏನು ಹೈರಾಣ ಆಗಲಾರ್ದನೆ ಕೂತಲ್ಲೇ ಕೂತು ಬಂದಿದ್ದಲ್ಲ. ಹನುಮಂತರಾಯರು ಶ್ರೀಮಂತರು ಮೊದಲು, ಅವ್ರಿಗೇನು ಹಣದ ಕೊರತೆ ಇಲ್ಲ. ಹಣ ಇದ್ದರೆ ಕೆಲಸ ಆಗಿತ್ತು ಅಂದ್ಕೊಂಡ್ರೆ ಅದು ನಮ್ಮ ದಡ್ಡತನನೇ. ಇದರ ಹಿಂದೆ ಬಹಳಷ್ಟು ಶ್ರಮ ಇದೆ, ಅವಿಶ್ರಾಂತದ ಶ್ರಮ ಇದೆ. ಅಚ್ಚು ಹಾಕಿಸಲಿಕ್ಕೆ ದುಡ್ಡು ಇಲ್ಲ, ಆಸ್ತಿ ಮಾರಿಕೊಂಡ್ರು, ಸಾಲ ಮಾಡಿ ಪ್ರೆಸ್ ಖರ್ಚಿಗೆ ವೆಚ್ಚ ಮಾಡಿದೆ ಎಂದು ಒಂದು ಕಡೆ ತಾವು ನೋವು ವ್ಯಕ್ತಪಡಿಸಿದ್ದು ಓದಿದ್ದೆ ನಾನು. ಚಂದಾದಾರರಿಗೆ ಕಳಕಳಿಕೆಯಿಂದ ಕೇಳಿದರೂ ಸಮಯಕ್ಕೆ ಬರಬೇಕಾದ ಹಣ ಬಂದಿಲ್ಲ, ಸಹಾಯ ಆಗ್ತಿಲ್ಲ. ಪುಸ್ತಕ ಮಾತ್ರ ಬಹು ಆತರತೆ ಶ್ರದ್ಧೆಯಿಂದ ತರಿಸಿಕೊಂಡು ಈ ಪರಿ ಸಂಕಟಗೊಳಪಡಿಸುತ್ತಿದ್ದಾರೆ ಎಂದು ಬರೆದಿದ್ದಾರೆ. ವಕೀಲರಾದವರು ನಿಮಗಿದು ಬೇಕಿತ್ತಾ? ದಾಸರ ಹೆಸರಿನಿಂದ ಹಣ ಸಂಪಾದಿಸುತ್ತಿದ್ದಾನೆ ಎಂದು. ಇಂತಹ ಜನರ ನಿಂದೆ ಅಂತೂ ಅಪಾರ. ಜನರ ನಿಂದೆ ಹೇಳಬೇಕೆ ಒಂದು ಕಾಲಕ್ಕೂ ಇದೆ, ಈಗೂ ಇದೆ, ಮುಂದೂ ಇರ್ತದೆ. ಒಬ್ಬ ಮಹನೀಯರು ಯಾವುದೋ ಒಂದು ಒಳ್ಳೆಯ ಕಾರ್ಯ ಮಾಡ್ತಿದ್ದಾರೆ ಅಂದರೆ ಅದರ ಜೊತೆಗೆ ನಿಂದೆ ಅನ್ನೋದು ಪ್ಯಾರಲೆಲ್ಲಾಗಿ ಇರುತ್ತೆ. ಆದರೂ ಹನುಮಂತರಾಯರು ತಮಗೇನು ಅವಮಾನ, ನಿಂದೆ ಇವೆಲ್ಲ ಕಷ್ಟ ಬಂದರೂ ತಮ್ಮ ಸಂಕಲ್ಪ ಶಕ್ತಿ ಗಟ್ಟಿ ಮಾಡಿಕೊಂಡು ವರದೇಂದ್ರ ರಾಯರಲ್ಲಿ ಅಚಲವಾದ ಭಕ್ತಿ ಇಷ್ಟು ಕಷ್ಟಪಟ್ಟು ಶ್ರೀಶನ ಸೇವೆ ಎಂದು ಭಾವಿಸಿ ಛಲದಿಂದ ಮುಂದೆ ಸಾಗಿದರು. ಇನ್ನು ಇಂತಹ ತಮಗೆ ಆದ ನೋವು ಅನುಭವಗಳನ್ನು ಪ್ರತಿ ಪುಸ್ತಕದಲ್ಲಿ ಮುನ್ನುಡಿ ಅಥವಾ ಹಿನ್ನುಡಿಗಳಲ್ಲಿ ಹೇಳಿಕೊಂಡಿದ್ದಾರೆ. ಅವರ ಹತ್ತಿರ ಮುಚ್ಚುಮರೆ ಇಲ್ಲ, ಸಿಟ್ಟು ಭಾಳ ಅಂತಂದು ಕೇಳಿದ್ದೆ ನಮ್ಮ ಹಿರಿಯರಿಂದ. ಬಹು ನಿಷ್ಠುರವಾದಿ, ಜನರಿಗೆ ಉತ್ತರ ಕೊಡುತ್ತಾ ಲಾಭ ನಷ್ಟ ಮಾನ ಅಪಮಾನಗಳು ಏನು ಬಂದರೂ ವರದೇಂದ್ರ ರಾಯರ ದಿವ್ಯಚರಣಗಳಲ್ಲಿ ಅರ್ಪಿಸುತ್ತಾ ನಡೆದರು. ನಮಗನ್ನಿಸ್ತದೆ ಇಂತಹ ಮಹತ್ ಕಾರ್ಯಗಳು ಒಂದು 10-15 ಜನ ಮಾಡಬೇಕಾದ, ಇಲ್ಲ ಅಥವಾ ಒಂದು ಸಂಸ್ಥೆ ಮಾಡಬೇಕಾದ ಕೆಲಸ ಹನುಮಂತರಾಯರು ಒಬ್ಬರೇ ಮಾಡಿದ್ದಾರೆ. ಅದು ಹೇಗೆ ಸಾಧ್ಯ ಆಯಿತು? ಹರಿದಾಸರ ಪೂರ್ವ ಅನುಗ್ರಹವಿಲ್ಲದೆ, ಗುರುಗಳು ವಾಯುದೇವರ ಕಾರುಣ್ಯವಿಲ್ಲದೆ ಮಾಡುವ ಸಾಮರ್ಥ್ಯ ಸಾಮಾನ್ಯರಿಗೆ ಬರೋದಿಲ್ಲ. ಸಂಗ್ರಹಕಾರರಿಗೆ ಬರೀ ಆಸಕ್ತಿ ಇದ್ದರೆ ಸರಿ ಹೋಗೋದಿಲ್ಲ, ದುಡ್ಡಿದ್ರೂ ಸರಿ ಹೋಗೋದಿಲ್ಲ. ಸಾಲದು ಇವೆ ಅವು ಹೋಗಲಿ, ಮಾಡ್ತೀವಿ ಎಂಬ ಒಂದು ಸ್ಟಾರ್ಟ್ ಮಾಡಿದ್ರೂ ಅದನ್ನು ಪರಿಪೂರ್ಣವಾಗಿ ಸಕ್ಸಸ್ಫುಲ್ಲಾಗಿ ಎಂಡ್ ಮಾಡ್ತಾರೆ ಅನ್ನೋದು ಗ್ಯಾರಂಟಿ ಇರೋಂಗಿಲ್ಲ. ಅದಕ್ಕೆ ಬೇಕಾಗಿದ್ದು ಆಸಕ್ತಿಗೆ ಜೊತೆಗೆ ವಿಷಯದ ಪರಿಜ್ಞಾನ ಇರಬೇಕು. ಹಸ್ತಪ್ರತಿ, ಕಾಗದದ ದೋಷದಿಂದ ಅಥವಾ ಬೇರೆ ಯಾವ ಪೂರ್ಣತೆ ಸಿಗದೇ ಇದ್ದಾಗ ಸಂಗ್ರಹಕಾರರಿಗೆ ದೊರೆತ ವಿಷಯ ಸತ್ಯ ಹೊರ ಹಾಕಲು ಬಹಳಷ್ಟು ಪರಿಶ್ರಮ ಬೇಕು. ಅದಕ್ಕೆ ಮೂಲತಃ ತತ್ವಜ್ಞಾನ ಬೇಕು. ಮಧ್ವಾಚಾರ್ಯರ ಸಿದ್ಧಾಂತ ಮೂಲ ಆಧಾರ ಮೀರಲೇಬಾರದು. ಭಾಷಾಜ್ಞಾನ ಬೇಕು, ಛಂದಸ್ಸು ಬೇಕು, ವ್ಯಾಕರಣ ಜ್ಞಾನ, ಸಂಗೀತ ಜ್ಞಾನ, ಆಯಾ ಪ್ರಾಂತಗಳಲ್ಲಿ ಬಳಸುವ ಆಡುಭಾಷೆ ಇರಬೇಕು. ಕೃತಿಗಳೇಂಬ ಕನ್ನಡದಲ್ಲಿ ಇರುತ್ತವೆ, ಲಿಪಿಗಳೇನು ತೆಲುಗುಯಲ್ಲಿ, ತಮಿಳಲ್ಲಿ, ಎಲ್ಲ ಬೇರೆ ಭಾಷೆಯಲ್ಲಿ ಇರಬಹುದು, ಫಾರ್ಸಿಯಲ್ಲಿ ಇದ್ದಿರಬಹುದು. ಅವೆಲ್ಲ ಅನುಭವದ ಜೊತೆಗೆ ಅವರು ಅನುಭಾವಿಗಳೇ ಆಗಿರಬೇಕು. ಮುಖ್ಯವಾಗಿ ಹೇಳಬೇಕಂದ್ರೆ ದಾಸ ಸಾಹಿತ್ಯ ಅವರಿಗೆ ರಕ್ತಗತ ಆಗಿರಬೇಕು. ಇದೇನು ನಾವೇನು DNA ಅಂತಂತೀವಿ, ಅದು ದಾಸ ಸಾಹಿತ್ಯ ಅವರ DNA ಇರಬೇಕು. ಇವೆಲ್ಲವೂ ಹನುಮಂತರಾಯರಿಗೆ ಇದ್ದುದರಿಂದ ಇಷ್ಟು ಸಂಗ್ರಹಗಳು ಮಾಡಿ ಪ್ರಕಾಶನೆ ಮೂಲಕ ಹೊರಬರಲಿಕ್ಕೆ ಕಾರಣವಾದವು.
ಅದಕ್ಕೆ ದೇವರು ಇವರ ಮೂಲಕ ಸೋತ್ತಮ ಗುರುಗಳ ದ್ವಾರ ಉಪದೇಶಿಸಿ ಮಾರ್ಗದರ್ಶನ ಮಾಡಿಸಿ ಇಂತಹ ಸಾಹಿತ್ಯದ ಸೇವೆ ಕೈಕೊಂಡ ಅನ್ನಬಹುದು. ಮುಂದೆ ಹನುಮಂತರಾಯರು ತಾವು ಪಟ್ಟ ಶ್ರಮ ತಮ್ಮ ಕೊನೆಯ ಉಸಿರಿನಿಂದ ನಿಲ್ಲಬಾರದೆಂದು ಕ್ರಿಸ್ತ ಶಕ 1944ರಲ್ಲಿ ವರದೇಂದ್ರ ಹರಿದಾಸ ಸಾಹಿತ್ಯ ಮಂಡಲ ಸ್ಥಾಪನೆ ಮಾಡಿದರು. ದಾಸ ಸಾಹಿತ್ಯ ಪ್ರಚಾರ ಪ್ರಕಾಶನಗೊಂಡ ಪುಸ್ತಕಗಳು ಗಂಟೆ ಹಿಡ್ಕೊಂಡು ಊರೂರ ತಿರುಗಿ ಸಜ್ಜನರಿಗೆ ತಲುಪಿಸಿ ಸಾಹಿತ್ಯ ಮುಟ್ಟಿಸಬೇಕೆಂಬ ಹಂಬಲದಿಂದ ಪ್ರಚಾರ ಮಾಡಿ ತೊಡಗಿದರು. ಸ್ವಂತ ಖರ್ಚಿನಿಂದ ಮನೆ ಹೊಲ ಎಲ್ಲ ಮಾರಾಟ ಮಾಡಿಕೊಂಡು ಪ್ರಕಾಶನ ಮಾಡಿದರು. ಅನ್ನಿಸ್ತದೆ, ಏನು ಇವರ ಧೈರ್ಯ, ಎಲ್ಲಿಂದ ಇವರಿಗೆ ಎಷ್ಟು ಸಾಧನೆ, ಎಷ್ಟು ಛಲ, ಏನು ಇವರಿಗೆ ಏನು ಮನೆತನದ ಮೂಲ, ಹಾಗೂ ಇವರಿಗೆ ಯಾರಿಂದ ಪ್ರಭಾವಿತರಾದರು, ಯಾರು ಇವರಿಗೆ ಸ್ಫೂರ್ತಿ ಎಂದು ನೋಡಿದಾಗ ಗೊರಬಾಳು ಲಿಂಗಸೂರಿನ ತಾಲೂಕಿನ ಸೇರಿದ ಒಂದು ಸಣ್ಣ ಹಳ್ಳಿ. ಕುಲಕರ್ಣಿಕೆ ಮನೆತನದವರು ಇವರು. ಜೊತೆಗೆ ದಾನ ಧರ್ಮ ಸದಾಚಾರ ಸಂಪನ್ನರು. ತಂದೆ ಹೆಸರು ವೆಂಕಪ್ಪ, ತಾಯಿ ಹೆಸರು ಬಾಳಮ್ಮ. ಇವರ ಜನನವಾಗಿದ್ದು 1893 ಕ್ರಿಸ್ತ ಶಕ. ಹನುಮಂತರಾಯರು ಭಾರದ್ವಾಜ ಗೋತ್ರದವರು. ತಂದೆ ವೆಂಕಪ್ಪ ಬಾಳಮ್ಮ ದಂಪತಿಗಳಿಗೆ 4 ಜನ ಮಕ್ಕಳು. ಅವರಲ್ಲಿ ಹನುಮಂತರಾಯರು ಎರಡನೆಯವರು. ಮನೆಯಲ್ಲಿ ಕುದುರೆಗಳು, 100 ಎಕರೆಗಳ ಭೂಮಿ, ಅವರ ಟಿವಿನೇ ಬೇರೆ ಇತ್ತು ಅಂತ ಕೇಳಿದ್ದೆ ನಾನು. ವೆಂಕಪ್ಪನವರಿಗೆ ಶ್ರೀಶ ಪ್ರಾಣೇಶ ವಿಠ್ಠಲ ಅಂಕಿತರಾದ ರಾಮದಾಸರು ಇವರಿಗೆ ಗುರುಶ್ರೀಶ ಪ್ರಾಣೇಶ ವಿಠ್ಠಲ ಅಂಕಿತವಿತ್ತು ಅನುಗ್ರಹಿಸಿದ್ದಾರೆ. ವೆಂಕಪ್ಪನವರು ಸುಮಾರಾಗಿ 51 ಕೃತಿಗಳು, 1 ಸುಳಾದಿ ರಚಿಸಿದ್ದಾರೆ ಎಂದು ಹನುಮಂತರಾಯರೇ ತಿಳಿಸಿಕೊಟ್ಟಿದ್ದಾರೆ. ಅದರಲ್ಲಿ 3 ಕೃತಿಗಳು ಪ್ರಕಟ ಆಗಿದ್ದಾರೆ. ಇವರೇ ಹನುಮಂತರಾಯರೇ ಅವರ ತಂದೆಯವರ ಕೃತಿಗಳಲ್ಲಿ ಒಂದು 3 ಕೃತಿಗಳು ಪ್ರಕಟಣೆ ಮಾಡಿದ್ದಾರೆ. ಹನುಮಂತರಾಯರ ಹಿರಿಯರ ಅಕ್ಕ ಪದ್ಮಾವತಿ ಅವರ ಹೆಸರು. ಅವರು ಪ್ರಾಣೇಶದಾಸರ ಪ್ರಪೌತ್ರರಾದ ರಾಮರಾಯರಿಗೆ ಕೊಟ್ಟು ವಿವಾಹ ಮಾಡಿದ್ದರಿಂದ ಪ್ರಾಣೇಶದಾಸರ ವಂಶದ ಬಾಂಧವ್ಯ ಇನ್ನೂ ಬೆಳೆಯಿತು ಅವರಿಗೆ. ಹನುಮಂತರಾಯರಿಗೆ ಇನ್ನು ಮುಖ್ಯವಾಗಿ ಹೇಳಬೇಕಂದ್ರೆ ಅವರಿಗೆ ಪ್ರತ್ಯಕ್ಷ, ನಾವೇನು ಹೇಳಿದ್ವಲ್ಲ, ಯಾರು ಒಂದು ಆದರ್ಶ ಈ ಎಲ್ಲ ಕಾರ್ಯಗಳಿಗೂ ಅಂತ ಹೇಳಬೇಕಂದ್ರೆ ಪ್ರತ್ಯಕ್ಷ ಆದರ್ಶ ವೀರದ ವ್ಯಕ್ತಿಗಳಲ್ಲಿ ಪ್ರಥಮರು ಶ್ರೀ ಸಂತಿಕೆಲ್ಲೂರು ಸ್ವಾಮಿರಾಯರು ಅಂತ ಅನ್ನಬಹುದು. ಇವರು ಪ್ರಾಣೇಶದಾಸರ ಮೊಮ್ಮಕ್ಕಳಾದ ವಿಜಯರಾಯರ ಪುತ್ರಿ ತುಂಗಮ್ಮನವರ ಮಕ್ಕಳು. ವೃತ್ತಿರೀತ್ಯ ವಕೀಲರು. ಗುರುಜಗನ್ನಾಥ ದಾಸರಿಂದ ವರದೇಶ ವಿಠ್ಠಲ ಅಂಕಿತ ಪಡೆದು ಪ್ರಸಿದ್ಧರಾದವರು ನಿಮಗೆಲ್ಲ ತಿಳಿದಿದ್ದೇ ಇದ್ದೀರಿ. ಸ್ವಾಮಿರಾಯರ ನೇತೃತ್ವದಲ್ಲಿ ಹನುಮಂತರಾಯರು ಧಾರ್ಮಿಕ ವಿದ್ಯೆಯ ಜೊತೆಗೆ ಲೌಕಿಕ ವಿದ್ಯೆಯೂ ಪಡೆದರು. ಮುಂದೆ ಸ್ವಾಮಿರಾಯರು ವಕೀಲರು, ಅವರ ನೇತೃತ್ವದಲ್ಲಿ ಹನುಮಂತರಾಯರು ವಕೀಲರಾದರು. ಮುಂದೆ ಹನುಮಂತರಾಯರಿಗೆ ಅಡಿವೆಮ್ಮ ಎಂಬ ಸಾಧ್ವಿಯ ಜೊತೆಗೆ ವಿವಾಹ ಆಯಿತು. ವಕೀಲರಾಗಿ ಹನುಮಂತರಾಯರು ಪ್ರಸಿದ್ಧರಾದರು. ದಾಸ ಸಾಹಿತ್ಯದ ಒಲವು ಆಸಕ್ತಿ ಅವರಿಗೆ ನಿತ್ಯ ಉಸಿರು ಇದ್ದಿದ್ದೇ ಅದ. ಪ್ರಾಣೇಶದಾಸರ ಮನೆಯಲ್ಲಿ ಇರುವುದರಿಂದ ಅವರ ಹಸ್ತಪ್ರತಿಗಳು ದೊರೆತವು. ಹಾಗೂ ಕನ್ನಡ, ಉರ್ದು, ಹೇಳಿದಾಗ ಫಾರ್ಸಿ ಭಾಷೆಯಲ್ಲಿ ಪ್ರಾವೀಣ್ಯರಾದರು. ಮಧ್ವ ಸಿದ್ಧಾಂತ, ರಹಸ್ಯ, ವ್ಯಾಸ ಸಾಹಿತ್ಯದ ಆಳವಾದ ಜ್ಞಾನ ಪಡೆಯಲು ಆಗಿನ ಆರ್ಯ ಅಕ್ಷೋಭ್ಯ ತೀರ್ಥ ಮಠಾಧೀಶರಾದ ಶ್ರೀ ರಘುಕಾಂತ ತೀರ್ಥರಲ್ಲಿ ಶಾಸ್ತ್ರ ಅಧ್ಯಯನ ಮಾಡಿದರು. ಶಾಸ್ತ್ರ ಅಧ್ಯಯನ ಮಾಡಿದ ನಂತರ ಮುಂದೆ ಗೋಪಾಲದಾಸರ ಶಿಷ್ಯ ಪರಂಪರೆಯಲ್ಲಿ ಬಂದ ಕೋಸಿಗೆ ಮುತ್ತೆ ಎಂದೇ ಪ್ರಸಿದ್ಧರಾದ ಶ್ರೀ ಗುರುಜಗನ್ನಾಥ ದಾಸರು ಹನುಮಂತರಾಯರಿಗೆ ಸುಂದರ ವಿಠ್ಠಲ ಎಂಬ ಅಂಕಿತ ಇತ್ತು ಅನುಗ್ರಹ ಮಾಡಿದರು. ಗುರುಜಗನ್ನಾಥ ದಾಸರಿಗೆ ಅನೇಕ ಮಂದಿ ಶಿಷ್ಯರು. ಅವರಲ್ಲಿ ಪ್ರಮುಖವಾಗಿ ನಾವು ನಿತ್ಯ ನೆನೆಯಲೇಬೇಕಾದ, ತಿಳ್ಕೊಳ್ಳೇಬೇಕಾದ 5 ಜನ ಇವರು. ಅದರಲ್ಲಿ ವರದ ವಿಠ್ಠಲಾಂಕಿತರಾದ ಕರ್ಣಂ ಹನುಮಂತರಾಯರು, ಇವರು ಕೋಶಿಯವರು. ವರದೇಶ ವಿಠ್ಠಲಾಂಕಿತರಾದ ಸಂತಿಕೆಲ್ಲೂರು ಸ್ವಾಮಿರಾಯರು ನಾವು ನೋಡಿದ್ವಿ. ಆನಂದ ವಿಠ್ಠಲಾಂಕಿತರಾದ ರಾಮರಾಯರು ಕುಲಕರ್ಣಿಯವರು, ಅಲ್ಲಿ ಇವರು ಲಿಂಗಸೂರವರು. ವರದೇಂದ್ರ ವಿಠ್ಠಲಾಂಕಿತರಾದ ವೆಂಕಟರಾಯರು ಹಳ್ಳೇರಾವ್, ಇವರು ಲಿಂಗಸೂರವರೇ. ಸುಂದರ ವಿಠ್ಠಲಾಂಕಿತರಾದ ಗೊರಬಾಳ ಹನುಮಂತರಾಯರು. ಈ 5 ಮಂದಿ ಪ್ರಮುಖವಾಗಿ ಗುರುಜಗನ್ನಾಥ ದಾಸರಿಗೆ ಶಿಷ್ಯರು. ಸುಂದರ ವಿಠ್ಠಲ ಅಂಕಿತದಿಂದ ಹನುಮಂತರಾಯರು ಬಹಳಷ್ಟು ಕೃತಿಗಳು ಮಾಡಿದ್ದಾರೆ, ಉಗಾಭೋಗಗಳು ರಚಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಆದಿತ್ಯ ಪುರಾಣೋಕ್ತ ವೆಂಕಟೇಶ ಮಹಾತ್ಮೆ ಸುಳಾದಿಗಳು ಇವು. ಹರಿಕಥಾಮೃತ ಸಾರ ಸಂಗ್ರಹ ಗದ್ಯ ಇತ್ಯಾದಿ ಇವೆ. ಇನ್ನೂ ಹೇಳಬೇಕಂದ್ರೆ ಕುಪ್ಪಿ ಭೀಮಸೇನರ ಭವ್ಯರಥ ಮಾಡಿಸಿದರು ಹನುಮಂತರಾಯರು. ಇದು ಮೊದಲು ವರದೇಶ ವಿಠ್ಠಲರು ಪ್ರಾರಂಭಿಸಿದ ಕಾರ್ಯ ಇವರು ಸಂಪೂರ್ಣಗೊಳಿಸ್ತಾರೆ.
ಮುಂದೆ ಮಾನವೀರಾಯರಿಗೆ ರಥ, ಸಾಗವಾಣಿ ಕಟ್ಟಿಗೆ, ದೇಹಾಕ್ಯ ರಥ ಮಾಡಿಸಿದ್ದು ಜಗದ್ವಿಖ್ಯಾತ ಆಗಿದೆ. ಮುಖ್ಯವಾಗಿ ಹೇಳಬೇಕಾಗಿದ್ದು ಅಂದರೆ ಶ್ರೀಮದ್ ಜಯತೀರ್ಥ ಗುರು ಸಾರ್ವಭೌಮರ ಮೂಲ ವೃಂದಾವನ ಸನ್ನಿಧಾನವಾದ ಭೂಲೋಕದ ಇಂದ್ರನ ಅಮರಾವತಿ ಎಂದೇ ಪ್ರಸಿದ್ಧವಾದ ಶ್ರೀಕ್ಷೇತ್ರ ಮಳಖೇಡದಲ್ಲಿ ಟೀಕಾರಾಯರಿಗೆ ದೇಹಾಕ್ಯ ರಥ ಮಾಡಿಸಿ ಭವ್ಯ ರಥೋತ್ಸವ ವೇಳೆ 17 ನುಡಿಗಳ ಕೃತಿಯನ್ನು ರಚಿಸಿದ್ದಾರೆ. ಬಹು ಸೊಗಸಾಗಿದೆ. ತತ್ರ ಸಾರೋಕ್ತವಾದ ಕೃತಿ, ಬಹಳಷ್ಟು ಸುಂದರವಾಗಿದೆ ಆ ಕೃತಿ. ಈ ವಿಷಯ ಒಂದು ಕಡೆ ಅವರೇ ಹೇಳಿಕೊಂಡಿದ್ದಾರೆ, ಹನುಮಂತರಾಯರೇ ಒಂದು ಕಡೆ ಹೇಳಿಕೊಂಡಿದ್ದಾರೆ. ಪುಸ್ತಕ 5 ತಿಂಗಳ ತಡವಾಯಿತು. ನನ್ನ ಮತ್ತು ನನ್ನ ಮನೆಯವರ ದೇಹ ಅನಾರೋಗ್ಯ ಹಾಗೂ ಶ್ರೀ ಟೀಕಾಕೃತ್ಪಾದರ ರಥ ತಯಾರಿ ಕೆಲಸದಲ್ಲಿ ತೊಡಗಿದ್ದೆ ಅಂತ ಒಂದು ಕಾರಣ. ಅದಕ್ಕೆ ಲೇಟ್ ಆಯಿತು ಅಂತ ಹೇಳ್ಕೊಳ್ಳಿಕ್ಕೆ ಹೋದಾಗ ಈ ರೀಸನ್ನು ಹೇಳಿದರು ಒಂದು ಕಡೆ ನಾನು ನೋಡೀನಿ. ಇನ್ನು ಹೀಗೆ 1-2 ಹನುಮಂತರಾಯರ ಬಗ್ಗೆ ತಿಳಿಯಬೇಕಂದ್ರೆ ಎಷ್ಟೋ ವಿಷಯಗಳು, ಅನುಭವಗಳು, ಅವರ ಪುಸ್ತಕಗಳು ಓದೇ ತಿಳ್ಕೊಳ್ಳಬೇಕು. ಹಿರಿಯರು ಮುಖಾಂತರ ವೇದಮೂರ್ತಿ ಅಪ್ಪಣ್ಣಾಚಾರ್ಯ ಕೋತಾಳಂ ಅವರು ಇವರ ಬಗ್ಗೆ ಬಹಳಷ್ಟು ಹೇಳ್ತಾರೆ. ಹನುಮಂತರಾಯರಿಗೆ ಗಂಡು ಸಂತಾನ ಇಲ್ಲ. ತಮ್ಮ ನಂತರ ಮಂಡಲದ ಜವಾಬ್ದಾರಿಯನ್ನು ಹಾಗೂ ಇನ್ನೂ ಸುಮಾರಾಗಿ 140-150 ಹೆಚ್ಚು ತಾವು ಸಂಗ್ರಹಿಸಿ ಅಪ್ರಕಟಿತವಾಗಿ ಉಳಿದ ಸಾಹಿತ್ಯವೆಂಬ ನಿಧಿಯನ್ನು ಉಪಾಧ್ಯಕ್ಷರಾದ ಶ್ರೀ ಭೋಗೇಶ್ವರಾಯರಿಗೆ ಹಾಗೂ ಸುಳಾದಿಕೊಪ್ಪೆರಾಯರಿಗೆ ಒಪ್ಪಿಸುತ್ತಾರೆ. ದೇಹದಲ್ಲಿ ತ್ರಾಣ ಇರುವವರೆಗೂ ದಾಸ ಸಾಹಿತ್ಯಕ್ಕೆ ದುಡಿದು ವಯೋವೃದ್ಧರಾದರು. ದೇಹ ಸಹಕರಿಸದೆ ದೃಷ್ಟಿ ಮಂಜಾದವು. ಇನ್ನು ಜೀವ ಇರುವವರೆಗೂ ದಾಸ ಸಾಹಿತ್ಯಕ್ಕೆ ಶ್ರಮಪಟ್ಟರು. ಹನುಮಂತರಾಯರು ಯಾವ ಪ್ರಶಸ್ತಿ, ಬಿರುದು, ಅಧಿಕಾರ ಅಪೇಕ್ಷಿಸದೆ ಕೇವಲ ಹರಿದಾಸರ ದ್ವಾರ ದೇವರು ಪ್ರೀತಿಯಾಗಲಿ ಎಂದು ನಿಸ್ವಾರ್ಥ ಸೇವೆ ಸಲ್ಲಿಸಿ ಪುಷ್ಯ ಶುದ್ಧ ದ್ವಾದಶಿ ದಿನ 31 ಡಿಸೆಂಬರ್ 1968 ಮಂಗಳವಾರ ಮಗಳ ಮನೆಗಂದು ಬಂದಿದ್ದರು ಹೈದರಾಬಾದಿಗೆ. ಹೈದರಾಬಾದಿನಿಂದ ಹರಿಪುರಕ್ಕೆ ತೆರಳುತ್ತಾರೆ. ಇವರ ನಂತರ ಇವರ ಸೋದರಳಿಯ ಸೀಮಾಮ ಅವರು ಮಂಡಲದ ಭಾರ ಹೊತ್ತರು. ಈಗ ಹನುಮಂತರಾಯರಿಲ್ಲ, ಕುಪ್ಪೇರಾಯರು ಇಲ್ಲ, ಸೀಮಾಮ ಅವರಿಲ್ಲ. ಆದರೆ ಅವರು ಗಳಿಸಿಟ್ಟ ಈ ಸಾಹಿತ್ಯವೆಂಬ ಅಖಂಡ ನಿಧಿ ಕೊಟ್ಟು ಹೋಗಿದ್ದಾರೆ, ಅವು ಉಳಿದಿದೆ. ಈಗಿನ ಮಂಡಲದ ಸದಸ್ಯರಿಗೂ ನಾವು ಸಾಧ್ಯವಾದಷ್ಟು ತನು ಮನ ಧನದಿಂದ ಸಹಕರಿಸಿ ಉಳಿದ ಅಪ್ರಕಟಿತ ಹಾಗೂ ಪುನಃ ಪ್ರಕಾಶನ ಮಾಡುತ್ತಿದ್ದಾರೆ. ಪಂಚರತ್ನ ಪ್ರಕಾಶಕ ಈ 6 ಭಾಗಗಳು ಮತ್ತೆ ಪ್ರಕಾಶನ ಮಾಡಿದ್ದಾರೆ. ಅವುಗಳನ್ನು ಪ್ರಕಟಣೆ ಮಾಡಲಿಕ್ಕೆ ನಾವು ಸಹಕರಿಸಬೇಕು. ಇವು ಅಪ್ರಕಟಿತವಾದ ಪ್ರಕಟಣೆಗಳು ಇವರು ಈ 150ರಲ್ಲಿ ಇನ್ನೂ ಸಂಗ್ರಹಿಸಿ ಇಟ್ಟ ಅಪ್ರಕಟಿತಗಳು ಹೊರಗೆ ಬಂದಾಗೆ ಹನುಮಂತರಾಯರಿಗೆ ತೃಪ್ತಿ ಆಗುತ್ತದೆ ಎಂಬುದು ನನ್ನ ವೈಯಕ್ತಿಕ ಅನಿಸಿಕೆ. ಇನ್ನು ಹನುಮಂತರಾಯರ ಸ್ತೋತ್ರ ಪದಗಳು ಹೇಳಬೇಕಂದ್ರೆ ಅಭಿನವ ಪ್ರಾಣೇಶ ವಿಠ್ಠಲದಾಸರು ಹಾಗೂ ಪದ್ಮನಾಭದಾಸರು ಗೊರಬಾಳ ಹನುಮಂತರಾಯರ ಮೇಲೆ ಸ್ತೋತ್ರ ಪದ ರಚಿಸಿದ್ದಾರೆ. ಅದರಲ್ಲಿ ಅಭಿನವ ಪ್ರಾಣೇಶ ವಿಠ್ಠಲದಾಸರು ರಚಿಸಿದ ವಂದನೆ ಮಾಡುವೆನ ಗೊರಬಾಳ ಕರುಣಿಕ ಎಂಬ ಕೃತಿ ಒಂದು ಪ್ರಸಿದ್ಧಿ ಆಯ್ತಿತ್ತು. ಇವೆಲ್ಲ ವಿಷಯಗಳು ನನ್ನ ಹಿರಿಯರಾದ ಹನುಮಂತರಾಯರ ಜೊತೆಗೆ ಒಡನಾಟ ಇದ್ದ ಶ್ರೀ ಸಂತಿಕೆಲ್ಲೂರು ವೆಂಕಟದಾಸರು, ಸಿರುವಾರ ರಾಮಾಚಾರ್ಯರು, ಕುಪ್ಪೇರಾಯರು, ಅಭಿನವ ಪ್ರಾಣೇಶ ವಿಠ್ಠಲರು ಹಾಗೂ ಬಿಜ್ಜೂರ ಗುರಣ್ಣವರವರ ಸತ್ಸಂತತಿಯರಿಂದ ತಿಳಿದುಕೊಂಡಿದ್ದು ಹಾಗೂ ವೇದಮೂರ್ತಿ ಅಪ್ಪಣ್ಣಾಚಾರ್ಯರ ಕೋತಾಳಂ ಅವರಿಂದ ತಿಳಿದಿದ್ದು ಮತ್ತು ಅವರು ಪ್ರಕಟಿಸಿದ ಈ 75-80 ಪುಸ್ತಕಗಳಲ್ಲಿ ನನ್ನ ಹಿರಿಯರಿಂದ ಉಳಿದು ಬಂದು 40-40ರಷ್ಟು ಪುಸ್ತಕ ನನ್ನ ಹತ್ರ ಪುಸ್ತಕಗಳಲ್ಲಿ ಓದಿಕೊಂಡಿದ್ದ ವಿಷಯ. ಉಸ್ಮಾನಿ ಯೂನಿವರ್ಸಿಟಿ ಅವರು ತಮ್ಮ ಡಿಜಿಟಲ್ ಲೈಬ್ರರಿಯಲ್ಲಿ ಆದಷ್ಟು ಪ್ರಾಚೀನ ಪುಸ್ತಕಗಳಲ್ಲೂ ಸ್ಕ್ಯಾನ್ ಮಾಡಿಸಿಟ್ಟಿದ್ದಾರೆ. ಆಸಕ್ತರು ಬೇಕಾಗಿದ್ದರೆ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಉಸ್ಮಾನಿಯ ಡಿಜಿಟಲ್ ಯೂನಿವರ್ಸಿಟಿಯ ಡಿಜಿಟಲ್ ಲೈಬ್ರರಿ ಉಸ್ಮಾನಿ ಯೂನಿವರ್ಸಿಟಿ ಇವುಗಳ ಸಂಗ್ರಹದಿಂದ ಹಾಗೂ ಪ್ರಮುಖವಾಗಿ ಶ್ರೀಮತಿ ರಮಾ ಕಲ್ಲೂರ್ಕರ್ ಅವರು ಬಹಳಷ್ಟು ಶ್ರಮಪಟ್ಟು ಅವರ PhD ಪ್ರಬಂಧ ಗೊರಬಾಳ ಹನುಮಂತರಾಯರು ಎಂಬ ಪುಸ್ತಕ ಮಾಡಿದ್ದಾರೆ. ಇವೆಲ್ಲ ಆಧಾರದಿಂದ ಹೇಳಿದ್ದೇ ಹೊರತು ನನ್ನ ಸ್ವಪ್ರತಿಭೆಯಿಂದ ಅಲ್ಲ. ಇನ್ನು ಹೆಚ್ಚು ಅವರ ಮನೆತನದ ಹಿರಿಯರ ಮಹಿಮೆ ಅಂತರಿಗೂ ಅಪಾರ ವಿವರಗಳು, ಅವರಿಗಾದ ಅನುಭವಗಳು, ರಾಯರು ದಾಸರು ಎಂತಹ ಸ್ಥಿತಿಯಲ್ಲಿ ಇದ್ದರೂ ಅವರಿಗೆ ರಕ್ಷಣೆ ಆಗಿ ನಿಂತಿದ್ದು. ಇನ್ನೂ ಒಂದು ಸರಿ ಮೈಸೂರಿಂದ ಲಿಂಗಸೂರಿಗೆ ಹೊರಡಬೇಕಾಗಿರ್ತದೆ. ಆವಾಗ ಪೇಪರ್
ಸಂಯುಕ್ತ ಕರ್ನಾಟಕ ಅನ್ಕೋತೀನಿ, ಆ ಪೇಪರ್ ಏನೋ ರೈಲ್ವೆ ಸ್ಟೇಷನಲ್ಲಿ ಹಿಡ್ಕೊಂಡಾರೆ ಅಂಥೇಳಿ ಜೈಲಿಗೆ ಹಾಕೋದು, ಇಂಥ ಎರಡು ಅನೇಕ ವಿಷಯಗಳು, ತಿಳಿದುಕೊಳ್ಳಬೇಕಾದ ವಿಷಯಗಳು ಬಹಳಷ್ಟು ಇವೆ. ನನಗೆ ಎಷ್ಟು ತಿಳಿದಿದ್ದೆ ಅದಷ್ಟು ಹೇಳಿರುವೆ. 30 ವರ್ಷಗಳ ಕಾಲ ವಿಶ್ರಾಂತ ಶ್ರಮಪಟ್ಟಾರವರು. ನಾವು 30 ನಿಮಿಷದಲ್ಲೇ ತಿಳಿದುಕೊಳ್ಳುತ್ತೀವಿ ಅಂತಂದರೆ ಅದು ಅಸಾಧ್ಯ. ಆದರೂ ಅವರ ಸ್ಮರಣೆ ನಿತ್ಯ ನಮಗೆ ಬರಲಿ ಎಂದು ಪ್ರಾರ್ಥಿಸುವೆ. ದಾಸ ಸಾಹಿತ್ಯದ ಬಂಧುಗಳಾದ ನಾವು ಏನು ಮಾಡಿದರೂ ಹನುಮಂತರಾಯರ ಋಣ ಮುಟ್ಟಿಸಲಾರದು ಎಂದು ನಾನು ಭಾವಿಸಿದೆ. ದಾಸ ಸಾಹಿತ್ಯಕ್ಕೆ ಸೇವೆ ಸಲ್ಲಿಸಿದವರು ಅನೇಕ ಜನ ಇದ್ದಾರೆ ಕೂಡ. ಅವರಲ್ಲಿ ಹನುಮಂತರಾಯರು ಪ್ರಮುಖರು ಎಂದು ನಾನು ಭಾವಿಸುವೆ. ಇವರ ಉಪಕಾರ ಸ್ಮರಣೆ ಮಾಡಲೇಬೇಕು. ಇವರು ಪ್ರಕಾಶಿಸಿದ ಸಂಗ್ರಹಗಳನ್ನು ಮೂಲ ಪ್ರಾಚೀನ ಸಾಹಿತ್ಯ ಕಾದುಕೊಂಡು ದಾಸರ ಕೃಪೆಗೆ ಪಾತ್ರರಾಗಬೇಕು. ದಾಸರೇ ಮನ ದೈವ ಎಂದು ವಿಜಯರಾಯರ ವಚನ. ನೀವೆಲ್ಲರೂ ತಿಳಿದಿದ್ದ ವಿಷಯವನ್ನೇ ಹೇಳೀನಿ, ಹೆಚ್ಚಿನ ಮಾಹಿತಿ ಏನು ಹೇಳಿಲ್ಲ. ಆದರೂ ಈ ಬಾಲಕನ ಕಲೆ ಭಾಷೆ ಜನನಿ ಕೇಳಿ ಸುಖಪಡುವ ಹಾಗೆ ಕೇಳಿ ಆಶೀರ್ವದಿಸಬೇಕೆಂದು ವಿನಂತಿ. ಈ ಕಾರ್ಯದಿಂದ ಒಂದು ವೇಳೆ ಏನಾದರೂ ಕಿಂಚಿತ್ ಪುಣ್ಯ ಒಂದು ವೇಳೆ ಬಂದರೆ ಅದು ಹನುಮಂತರಾಯರಿಗೆ ಸೇರಲಿ ಎಂದು ಪ್ರಾರ್ಥಿಸಿವೆ. ಈ ಅವಕಾಶವನ್ನು ನನಗೆ ಕೊಟ್ಟಿದ್ದಕ್ಕೆ ರಾಯಚೂರಿನ ಸುಳಾದಿ ಕಲಿಕಾ ಕೇಂದ್ರದ ಅಡ್ಮಿನ್ ತಂಡದವರಿಗೆ ಶಿರಸಾಷ್ಟಾಂಗ ಪ್ರಣಾಮಗಳು ಅರ್ಪಿಸುವೆ. ನಾನು ಇದರಲ್ಲಿ ಒಬ್ಬ ಸಣ್ಣ ವಿದ್ಯಾರ್ಥಿನಿ. ಇದು ಮುಂದೆ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಬೆಳೆದು ಸುಳಾದಿಗಳು ಪ್ರಪಂಚಾದ್ಯಂತ ಪ್ರಚಾರವಾಗಲಿ ಎಂದು ಆಶಿಸುವೆ. ಇದೇ ಹನುಮಂತರಾಯರಿಗೆ, ಕುಪ್ಪಯ್ಯರಾಯರಿಗೆ ಮೊದಲಾದ ಮಹನೀಯರಿಗೆ ನಿಜವಾದ ಪ್ರೀತ್ಯರ್ಥವಾದದ್ದು. ಇಂತಿ ನಿಮ್ಮ ವಿಜಯ ವಿಠ್ಠಲ ಬಿಜ್ಜೂರು, ಹೈದರಾಬಾದ್. ಧನ್ಯವಾದ.